ಗಾಂಧಿ ಅವರು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಯಾವ ರೀತಿ ಕೇಂದ್ರದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅಂತ ಹೇಳಿ ತೋರಿಸ್ಕೊಟ್ರು. ಯಾವ ರೀತಿ ಎಲ್ಲ ಕಡೆ ಮತಗಳ್ಳತನ ಮಾಡಿ ಅವರು ನ್ಯಾಯವಾಗಿ ಗೆದ್ದಿಲ್ಲ, ಮೋಸ ಮಾಡಿ ಗೆದ್ದಿದ್ದಾರೆ ಅನ್ನೋದು ಈ ಜಗತ್ತಿಗೆ ತೋರಿಸ್ಕೊಟ್ರು. ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಬಂದಾಗ ಎಲ್ಲ ಜನಪ್ರಿಯ ಕಾರ್ಯಕ್ರಮಗಳು ಕೊಡ್ತಾ ಬಂದಿತ್ತು. ಈ ಸಾರಿ ಕೂಡ ಒಂದು 25 ಅಂಶದ ಕಾರ್ಯಕ್ರಮವನ್ನು ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿತ್ತು. ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಏನೆಲ್ಲ ಮಾಡ್ತೀವಿ ಅಂತ ಆ ಸೌಲಭ್ಯಗಳನ್ನ ಕಿತ್ತುಕೊಳ್ಳುವಂಥ ಕೆಲಸ ಇವತ್ತು ಕೇಂದ್ರದಲ್ಲಿ ಕೂತಿರುವಂಥ ಬಿಜೆಪಿ ಸರ್ಕಾರ ಮಾಡಿದೆ. ಚುನಾವಣಾ ಆಯೋಗವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅವ್ರ ಕೈಯಲ್ಲಿ ಅಕ್ರಮಗಳನ್ನ ನಡೆಸಿ ಇವತ್ತು ಅಧಿಕಾರಕ್ಕೆ ಕೂತಿದ್ದಾರೆ. ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರವಾದ ಮಹದೇವಪುರವನ್ನು ಅವರು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಯಾವ ರೀತಿ ಒಂದೊಂದು ಮನೆಯಲ್ಲಿ 100 ಓಟು 200 ಓಟು ಈ ತರ ಸೇರಿಸಿ 1 ಲಕ್ಷ ಓಟು ಹೆಚ್ಚಿಗೆ ಮಾಡಿದ್ದಾರೆ. ಅಲ್ಲಿರೋ ವೋಟರ್ ಪಾಪ್ಯುಲೇಷನ್ ಇರೋದು 6 ಲಕ್ಷ 7 ಲಕ್ಷ ತೋರಿಸಿದ್ದಾರೆ. ಆ 1 ಲಕ್ಷ ಓಟು ಬಿಜೆಪಿಗೆ ಹೋಗಿದೆ. ನಮ್ಮ ಅಭ್ಯರ್ಥಿ ಸೋತಿರೋದು ಬರೀ 25,000ದಿಂದ 75,000 ಗೆಲ್ಲಬೇಕಾಗಿದ್ದಂಥ ಅಭ್ಯರ್ಥಿ 25,000ದಿಂದ ಸೋತಿದ್ದಾರೆ. ಇದು ಹಲವಾರು ಇಡೀ ದೇಶದಲ್ಲೇ ನಡೆದಿದೆ. ಮೋದಿ ಅವರು ಕೂಡ ಅವ್ರದ್ದು ಮತ ಎಣಿಕೆ ನಡೀತಾ ಇದ್ದ ಸಂದರ್ಭದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅವ್ರು ಆಗ 50,000 ಹಿಂದ್ಗಡೆ ಇದ್ರು. ಸಡನ್ ಆಗಿ ಮತ ಎಣಿಕೆ ನಿಲ್ಲಿಸಲಾಯಿತು. ತಿರ್ಗಾ 3 ಗಂಟೆ ಸ್ಟಾರ್ಟ್ ಆದಾಗ 1.5 ಲಕ್ಷ ಲೀಡಲ್ಲಿ ಅವ್ರು ಗೆದ್ರು. ಇದು ಕಣ್ಣು ಕಾಣ್ತಾ ಇದ್ರು ಕೂಡ ಯಾವುದೇ ಪತ್ರಿಕೆಗಳು ಈ ಪ್ರಜಾಪ್ರಭುತ್ವಕ್ಕೆ ಸಪೋರ್ಟ್ ಬರ್ತಾ ಇಲ್ಲ, ಮರೆಮಾಚ್ತಾ ಇದ್ದಾರೆ. ಇದರಿಂದ ನಾವು ಇವತ್ತು ಈ ಓಟು ಚೋರಿ ಅಂತ ಕಾರ್ಯಕ್ರಮವನ್ನು ಈ ಜಗತ್ತಿಗೆ ಪ್ರಪಂಚಕ್ಕೆ ತಿಳಿಸಬೇಕು. ಮುಖ್ಯವಾಗಿ ನಮ್ಮ ಮತದಾರರಿಗೆ ನಿಮ್ಮ ಓಟನ್ನ ಕದ್ದಿದ್ದಾರೆ ಅಂತ ತೋರಿಸೋದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊನ್ನೆ ಕೂಡ ನೀವು ಪೇಪರಲ್ಲಿ ಓದಿರ್ಬೋದು, ಆಳಂದದಲ್ಲಿ 6,000 ಓಟುಗಳನ್ನು ಡಿಲೀಟ್ ಮಾಡೋದಕ್ಕೆ 1 ಓಟಿಗೆ 80 ರೂಪಾಯಿ ಡಿಲೀಟ್ ಮಾಡೋದಕ್ಕೆ ಕೊಟ್ಟು ಮಾಡಿಸಿದ್ದಾರೆ. ಇದಾಗಲೇ SIT ತನಿಖೆಯಿಂದ ರುಜುವಾತಾಗಿದೆ. ಈ ತರ ಹಲವಾರು ಈ ಭಾರತ ದೇಶದಲ್ಲಿ ನಡೀತಾ ಇದೆ. ಎಲ್ಲ ಇಲಾಖೆಗಳನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೈಗಿಟ್ಕೊಂಡು ಅವ್ರಿಗೆ ಬೇಕಾದಂತೆ ದುರುದ್ದೇಶವಾದ ರಾಜಕೀಯ ಮಾಡ್ತಾ ಇದ್ದಾರೆ. ಹೀಗೆ ಸಾಗಿದ್ರೆ ಇದು ಭಾರತ ದೇಶಕ್ಕೆ ಒಳ್ಳೇದಾಗಲ್ಲ. ಇದ್ರ ವಿರುದ್ಧ ನಾವು ಪ್ರತಿ ಮನೆಗೆ ಈ ಸಹಿ ಸಂಗ್ರಹಣ ಅಭಿಯಾನ ತಗೊಂಡು ಹೋಗಿ ಎಲ್ಲರ ಅಭಿಪ್ರಾಯ ತಗೊಂಡು ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಒಳ್ಳೆಯ ಕೆಲಸ, ಬಿಜೆಪಿ ಸರ್ಕಾರ ಮಾಡ್ತಿರುವಂಥ ಈ ದುರಾಡಳಿತವನ್ನು ತಿಳಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.